ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಇದ್ದಕ್ಕಿದ್ದ ಹಾಗೆ ಮೇಕೆದಾಟು ವಿಚಾರ ಸದ್ದನ್ನು ಮಾಡ್ತಾ ಇದೆ. ಅದು ಕರ್ನಾಟಕದಲ್ಲ, ಬದಲಾಗಿ ತಮಿಳುನಾಡಲ್ಲೇ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಮೇಕೆದಾಟು ಯೋಜನೆಯ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು. ಮೊನ್ನೆ ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಿದ್ರು. ಅಲ್ಲಿ ಜೋಸೆಫ್ ವಿಜಯ್ ಮೊದಲ ಬಾರಿಗೆ ಪ್ರಧಾನಿ ಅವರನ್ನು ಭೇಟಿ ಮಾಡಿ ಮೇಕೆದಾಟು ಯೋಜನೆಗೆ ಅವಕಾಶವನ್ನು ಕೊಡಬೇಡಿ ಅಂತ ಕೇಳಿದ್ದಾರೆ. ಆದರೂ ಇಲ್ಲಿ ಜೋಸೆಫ್ ವಿಜಯ್ ಮೇಕೆದಾಟು ವಿಚಾರದ ಬಗ್ಗೆ ಕರ್ನಾಟಕದ ಜೊತೆ ಮಾತನಾಡಬೇಕಿತ್ತು. ಅದನ್ನು ಬಿಟ್ಟು ಮೋದಿ ಹತ್ರ ಹೋಗಿ ಯಾಕೆ ಹೇಳಿದರು ಅಂತ ಬಹಳಷ್ಟು ಜನರಿಗೆ ಅನ್ನಿಸಬಹುದು. ಇನ್ನು ಕೆಲವರಿಗೆ ಅಯ್ಯೋ ಮೋದಿನೇ ಪ್ರಧಾನಿ ಅಲ್ವೇನ್ರಿ, ಅದಕ್ಕೆ ಹೇಳಿರ್ತಾರೆ ಅನ್ನಿಸುತ್ತೆ. ಆದರೆ ಅಸಲಿಯತ್ತು ಬೇರೆಯೇ ಇದೆ. ಇಂತಹ ಸಮಯದಲ್ಲಿ ಈ ವಿಚಾರವನ್ನು ಮಾತಾಡಿದ್ದು ರೈತರ ಹಿತಕ್ಕಾಗಿ ಅಂದ್ಕೊಳ್ಳೋಣ ಅಂದರೆ ಅದು ಅಸಲಿ ಸತ್ಯ ಅಲ್ಲ, ಅದು ಪಕ್ಕಾ ಸುಳ್ಳು. ಹಾಗಾದರೆ ಜೋಸೆಫ್ ವಿಜಯ್ ಮಾಡ್ತಾ ಇರೋ ರಾಜಕೀಯ ಕುತಂತ್ರ ಏನು? ಯಾರೆಲ್ಲ ಸೇರಿ ಮೇಕೆದಾಟು ವಿಚಾರದಲ್ಲಿ ಮೋದಿಯವರನ್ನು ಬಕ್ರ ಮಾಡೋಕ್ಕೆ ನಿಂತಿದ್ದಾರೆ? ಜೋಸೆಫ್ ವಿಜಯ್ ಅದಂಥ ಡ್ರಾಮಾ ಮಾಸ್ಟರ್. ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು ಅನ್ನೋ ಒಂದು ಮಾತಿದೆ. ಆದರೆ ಮನುಷ್ಯನಿಗೆ ಒಂದು ಸಿಕ್ಕರೆ ಇನ್ನೊಂದು ಬೇಕು ಅನಿಸುತ್ತೆ, ಇನ್ನೊಂದು ಸಿಕ್ಕರೆ ಇರೋದೆಲ್ಲ ನನ್ನದೇ ಆಗಬೇಕು ಅನ್ನಿಸುತ್ತೆ. ಪ್ರಪಂಚದಲ್ಲಿ ಟೆಕ್ನಾಲಜಿ ಬೆಳೀತಾ ಹೋಯ್ತು, ಮನುಷ್ಯ ಅದನ್ನು ಬಳಕೆ ಮಾಡಿಕೊಂಡು ಎಲ್ಲವನ್ನು ಸಾಧಿಸ್ತಾ ಹೋಗ್ತಾನೆ. ಮಾನವ ಅದೆಷ್ಟು ಪ್ರಬಲ ಆಗಿದ್ದಾನೆ ಅಂದರೆ ಮನುಷ್ಯನಿಗೆ ಆಗದ ಕೆಲಸ ಇಲ್ಲ ಅನ್ನೋ ಹಾಗೆ ಆಗ್ತಾ ಇದೆ. ಇಷ್ಟೆಲ್ಲವನ್ನು ಮಾಡಿಕೊಳ್ಳೋ ಮನುಷ್ಯರಿಗೆ ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸಿಕೊಳ್ಳೋಕೆ ಆಗಲ್ವಾ? ಒಂದು ಕಡೆ ಬೆಳಗಾವಿ ವಿಚಾರಕ್ಕೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಜಗಳ, ಇನ್ನೊಂದು ಕಡೆ ಕಾವೇರಿ ನೀರಿಗಾಗಿ ತಮಿಳುನಾಡು ಮತ್ತು ಕರ್ನಾಟಕದ ವಿವಾದ. ಈಗ ತಮಿಳುನಾಡಿನ ಸಿಎಂ ಜೋಸೆಫ್ ವಿಜಯ್ ಮೇಕೆದಾಟು ವಿಚಾರದಲ್ಲಿ ಖ್ಯಾತೆ ತೆಗೆದಿದ್ದಾರೆ. ಕಾವೇರಿ ವಿಚಾರದಲ್ಲಿ ಎಲ್ಲವೂ ಸಾಧ್ಯ ಇದೆ, ಅಲ್ಲಿ ಆಗಬೇಕಾಗಿರೋದು ಸಿಂಪಲ್ ಕೆಲಸ. ಕರ್ನಾಟಕದ ರೈತರು ಮತ್ತು ಜನರಿಗೆ ಕುಡಿಯೋ ನೀರಿನ ತೊಂದರೆ ಆಗಬಾರ್ದು, ತಮಿಳುನಾಡಲ್ಲೂ ನೀರಿನ ಸಮಸ್ಯೆ ಆಗಬಾರ್ದು. ಸರಿಯಾಗಿ ತಮಿಳುನಾಡು ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಕೂತ್ಕೊಂಡು ಮಾತಾಡಿದರೆ ಪರಿಹಾರ ಸಿಗುತ್ತೆ. ಆದರೆ ಹಾಗೇನಾದರೂ ಪರಿಹಾರ ಆದರೆ ಅದೆಷ್ಟು ಜನರ ರಾಜಕೀಯ ಜೀವನ ಹೋಗುತ್ತೆ, ಅದೆಷ್ಟು ಜನರಿಗೆ ಕೆಲಸ ಇಲ್ಲದ ಹಾಗೆ ಆಗತ್ತೆ. ಅದು ಈಗ ಮತ್ತೊಮ್ಮೆ ನಮಗೆಲ್ಲ ನೋಡೋಕ್ಕೆ ಕಾಣಿಸ್ತಾ ಇದೆ. ಈ ಹಿಂದೆ ಖುದ್ದು ತಮಿಳುನಾಡಿನ ಮುಖ್ಯಮಂತ್ರಿಗಳು ಆಗಿದ್ದವರೇ ಕಾವೇರಿ ಹೆಸರಲ್ಲೇ ಅರ್ಧ ರಾಜಕೀಯವನ್ನು ಮಾಡಿದ್ರು. ಈಗ ಜೋಸೆಫ್ ಮಾಡ್ತಾ ಇರೋದು ಅದೇ. ಒಂದು ಕಡೆ ಮೇಕೆದಾಟು ಯೋಜನೆಯನ್ನು ಮಾಡೋಕ್ಕೆ ಬಿಡಲ್ಲ ಅಂತ ಮಾತಾಡಿದ್ರು, ಅದಾದ ಮೇಲೆ ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡ್ತೀನಿ ಅಂದರು. ಅದು ದೊಡ್ಡ ಸುದ್ದಿ ಆಯಿತು. ಮೊನ್ನೆ ವಿಜಯ್ ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಿದ್ರು. ಬಹಳಷ್ಟು ಜನರು ಅಂದುಕೊಂಡಿದ್ದು ವಿಜಯ್ ಅದೇನೋ ತಮಿಳುನಾಡಿಗೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡೋಕ್ಕೆ ಹೋಗಿದ್ದಾರೆ ಅಂತ. ಆದರೆ ಅಲ್ಲಿ ಅವರು ಮಾಡಿದ್ದು ಬೇರೆ. ಅದೇನೆಂದರೆ ಮೇಕೆದಾಟು ಯೋಜನೆಯನ್ನು ಮಾಡದ ಹಾಗೆ ಕರ್ನಾಟಕವನ್ನು ತಡೀರಿ ಅಂತ ಕೇಳಿದರು. ಅಲ್ಲಿಗೆ ಅವರಿಗೆ ಸಿಕ್ಕಿದ್ದೆ 10 ನಿಮಿಷ ಸಮಯ. ಅದರಲ್ಲಿ ವಿಜಯ್ ಪ್ರಧಾನಿಯನ್ನು ಮಂಗ ಮಾಡೋಕ್ಕೆ ಹೋಗಿದ್ರು. ಇದೆಲ್ಲವನ್ನು ನೋಡ್ತಾ ಇರೋ ಜನರು ಈ ವಿಜಯ್ ಯಾರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಕರ್ನಾಟಕದಲ್ಲಿ ಮೇಕೆದಾಟು ಯೋಜನೆ ಮಾಡ್ತೀವಿ ಅಂತ ಜನರಿಗೆ ಭರವಸೆ ಕೊಟ್ಟಿರೋದು ಮುಂದೆ ಮುಖ್ಯಮಂತ್ರಿ ಆಗ್ತಾ ಇರೋ DK ಶಿವಕುಮಾರ್. ಅದಕ್ಕಾಗಿ ಕರೋನಾ ಸಮಯದಲ್ಲಿ BJP ಸರ್ಕಾರದ ವಿರುದ್ಧ ಪಾದಯಾತ್ರೆ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ನಾಯಕರು. ಈಗ ತಮಿಳುನಾಡಲ್ಲಿ TVK ಜೊತೆ ನಿಗಾ ಮಾಡಿಕೊಂಡು ಸಂಸಾರ ಮಾಡ್ತಾ ಇರೋದು ಇದೇ ಕಾಂಗ್ರೆಸ್ ಪಕ್ಷ. ಅಂದರೆ ವಿಜಯ್ ಸರ್ಕಾರದ ಭಾಗ ಕಾಂಗ್ರೆಸ್. ಅಲ್ಲಿಗೆ ರಾಹುಲ್ ಗಾಂಧಿ ಲೆಕ್ಕಾಚಾರದಲ್ಲಿ ತಮಿಳುನಾಡಲ್ಲಿ ಅವರದ್ದೇ ಸರ್ಕಾರ ಇದೆ. ಕರ್ನಾಟಕದಲ್ಲಿ ಮೇಕೆದಾಟು ಯೋಜನೆಯನ್ನು ಮಾಡ್ತೀವಿ ಎಂದವರು ಕಾಂಗ್ರೆಸ್ಸಿನವರೇ. ಈಗ ತಮಿಳುನಾಡಲ್ಲೂ ಅದೇ ಯೋಜನೆಯನ್ನು ಬೇಡ ಅಂತ ಹೇಳ್ತಿರೋ ಬುದ್ಧಿವಂತರು ಕಾಂಗ್ರೆಸ್ ಮೈತ್ರಿಯ ಸರ್ಕಾರವೇ. ಆದರೆ ಇದನ್ನು ಮೋದಿ ಹತ್ರ ಕೇಳಿದರೆ ಪರಿಹಾರ ಸಿಗುತ್ತಾ? ಅದೇ ರಾಹುಲ್ ಗಾಂಧಿಯ ಬಳಿ ಕೂತ್ಕೊಂಡು ಮಾತಾಡಿದರೆ ಪರಿಹಾರ ಸಿಗ್ತಾ ಇತ್ತೋ ಏನೋ. ಆದರೂ ಅದನ್ನು ಬಿಟ್ಟು ಜೋಸೆಫ್ ವಿಜಯ್ ಈ ವಿಚಾರವನ್ನು ಪ್ರಧಾನಿ ಬಳಿ ತಗೊಂಡು ಹೋಗಿ ಮಾತಾಡಿದ್ದು ಯಾಕೆ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ. ಆಯಿತು, ಇಲ್ಲಿ DK ಶಿವಕುಮಾರ್ ಮಾತಾಡಿದ್ರು, ಅದಕ್ಕೆ ತಮಿಳುನಾಡಿನ ವಿಪಕ್ಷಗಳು ಮತ್ತು ಬೇರೆ ಮಿತ್ರ ಪಕ್ಷಗಳು ಸುಮ್ಮನಿರಲ್ಲ, ಹಾಗಾಗಿ ಏನೋ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದ್ಕೊಳ್ಳೋಣ. ಈಗಾಗಲೇ ಮೇಕೆದಾಟು ವಿಚಾರವನ್ನು ಕರ್ನಾಟಕ ಲೀಗಲ್ಲಾಗಿ ಹೋರಾಟ ಮಾಡ್ತಾ ಇದೆ. ಆದರೂ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಹೇಳೋದು ಕೂಡ ಇದನ್ನು ಮೋದಿ ಪರಿಹಾರ ಮಾಡಬೇಕು ಅಂತಾನೆ. ವಿಜಯ್ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ. ಹೀಗಿದ್ದಾಗ ಜೋಸೆಫ್ ವಿಜಯ್ ರಾಹುಲ್ ಗಾಂಧಿಯ ಜೊತೆ ಮಾತಾಡಿ ರಾಹುಲ್ ಅಂಕಲ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ತಮಿಳುನಾಡಿಗೂ ಯಾವುದೇ ಸಮಸ್ಯೆ ಆಗಬಾರ್ದು, ಹಾಗೆ ಏನಾದರೂ ಒಂದು ಸ್ವಲ್ಪ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಬಿಡಿ ಅಥವಾ ಸ್ವಲ್ಪ ದಿನ ಕಾಯ್ತಾ ಇರಿ ಅಂತ ಮಾತಾಡಬಹುದಾಗಿತ್ತು.
ಇಲ್ಲಿ ಎರಡೂ ಕಡೆ ಇವರದ್ದೇ ಸರ್ಕಾರಗಳು ಇದ್ರು. ಇವರಿಬ್ಬರು ಮಾತಾಡದೆ ನೇರವಾಗಿ ಮೋದಿ ಬಳಿ ಹೋಗಿ ಮಾತಾಡ್ತಾರೆ ಅಂದರೆ ಈ ವಿಚಾರದಲ್ಲಿ ಮೋದಿ ಅವರನ್ನ ಮಧ್ಯೆ ತಂದು ಮೋದಿ ಮೇಕೆದಾಟು ಯೋಜನೆಗೆ ಒಪ್ಪಿಕೊಳ್ತಾ ಇಲ್ಲ ಅಂತ ಕರ್ನಾಟಕದ ಕಾಂಗ್ರೆಸ್, ಮತ್ತೊಂದು ಕಡೆ ಮೇಕೆದಾಟು ಯೋಜನೆ ಇಲ್ಲೇನಾದರೂ ಆದರೆ ಅದಕ್ಕೆ ಮೋದಿಯೇ ಕಾರಣ ಅಂತ ಜೋಸೆಫ್ ವಿಜಯ್ ಇಬ್ಬರು ಜನರ ಮುಂದೆ ಹೇಳೋಕೆ ಕಾಯ್ತಾ ಇದ್ದಾರೆ. ಯಾವುದೇ ಪಕ್ಷ ಆದರೂ ರಾಜಕೀಯವಾಗಿ ಸಕ್ಸಸ್ ಆಗೋದಕ್ಕೆ ಪ್ರಾದೇಶಿಕ ವಿಚಾರಗಳನ್ನು ತಗೊಂಡು ಬರಬೇಕು. ಅದರಿಂದ ಒಂದಷ್ಟು ಗಲಭೆಗಳು ಆಗಾಗ ಆಗ್ತಾ ಇರಬೇಕು. ರಾಜಕೀಯದಲ್ಲಿ ನನ್ನ ಪ್ರಾಣವನ್ನು ರಾಜ್ಯದ ಜನರಿಗಾಗಿ ಕೊಡ್ತೀನಿ ಅಂತ ಹೇಳ್ತಾ ಇರಬೇಕು ಈ ರಾಜಕಾರಣಿಗಳು. ಇವತ್ತಿಗೂ ಪ್ರಾಣವನ್ನು ಯಾರೂ ಕೊಟ್ಟಿಲ್ಲ. ಆಯಿತು, ನಿನ್ನ ಪ್ರಾಣವನ್ನು ಕೊಡು ನೋಡೋಣ ಅಂತ ನಮ್ಮ ಜನರು ಕೇಳೋದು ಇಲ್ಲ. ಅಂತಹ ಸಮಯ ಇನ್ನೂ ಬಂದಿಲ್ಲ. ಬರುತ್ತೋ ಇಲ್ವೋ ನಮಗೂ ಗೊತ್ತಿಲ್ಲ. ಯಾರೋ ರಾಜಕಾರಣಿ ಜನರಿಗಾಗಿ ಪ್ರಾಣ ಕೊಡ್ತೀನಿ ಅಂದರೆ ಅವನೇ ಗ್ರೇಟು ಅಂತ ಜನರು ಮಾತಾಡೋಕ್ಕೆ ಶುರು ಮಾಡ್ತಾರೆ. ತಮಿಳುನಾಡಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ದಿನವೇ ಜೋಸೆಫ್ ವಿಜಯ್ 10 ಲಕ್ಷ ಕೋಟಿ ಸಾಲವನ್ನು ಮಾಡಿ ರಾಜ್ಯವನ್ನು ನನ್ನ ಕೈಗೆ ಕೊಟ್ಟಿದ್ದಾರೆ ಅಂದಿದ್ರು. ಇನ್ನು CM ಆಗಿ 1 ತಿಂಗಳು ಆಗೋದ್ರಲ್ಲಿ ಹೇಳಿರೋ ಯಾವ್ಯಾವ ಗ್ಯಾರಂಟಿ ಕೊಟ್ಟಿದ್ದಾರೆ ಅನ್ನೋ ಚರ್ಚೆಗಳು ಶುರುವಾಗುತ್ತವೆ. ಅದನ್ನು ಬೇರೆ ಕಡೆಗೆ ತಿರುಗಿಸೋಕೆ ಈ ವಿಚಾರವನ್ನು ಮಧ್ಯೆ ತಗೊಂಡು ಬಂದ್ರ ಅನ್ನೋ ಚರ್ಚೆಗಳು ಈಗ ಶುರುವಾಗಿವೆ. ಹಾಗಂತ ಈ ವಿಚಾರ ಇಷ್ಟಕ್ಕೆ ಮುಗಿಯುತ್ತಾ ಅಂದರೆ ಖಂಡಿತ ಇಲ್ಲ. ಇದರ ಹಿಂದೆ ಒಂದು ಸೇಡಿನ ರಾಜಕಾರಣ ಕೂಡ ಕಾಣಿಸುತ್ತೆ. ತಮಿಳುನಾಡಲ್ಲಿ ಕಾಂಗ್ರೆಸ್ ಅಧಿಕಾರ ಸಿಗುತ್ತೆ, 1-2 ಮಂತ್ರಿ ಸ್ಥಾನಗಳು ಸಿಗುತ್ತವೆ. ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ವಿಜಯ್ ಪಕ್ಷ ನಮ್ಮ ಜೊತೆ ಇರುತ್ತೆ ಅಂತ ವಿಜಯ್ಗೆ ಜೈ ಜೈ ಅಂದರು. DMK ಜೊತೆ ಇದ್ದ ಬೇರೆ ಪಕ್ಷಗಳನ್ನು ಸ್ಟಾಲಿನ್ ಅವರೇ TVKಗೆ ಬೆಂಬಲವನ್ನು ಕೊಡೋಕ್ಕೆ ಹೇಳಿದರು. ಆಗ ಬೇಸರ ಆಗದ DMKಗೆ ಕಾಂಗ್ರೆಸ್ ಹೇಳದೆ ಕೇಳದೆ ಹೋಗಿದ್ದು ಸಿಕ್ಕಾಪಟ್ಟೆ ಕೋಪ ಬರೋ ಹಾಗೆ ಮಾಡಿತ್ತು. ಅದಕ್ಕೆ ಸ್ಟಾಲಿನ್ ಕಾಂಗ್ರೆಸ್ ಮಿತ್ರದ್ರೋಹಿ, ವಿಶ್ವಾಸಘಾತಕ, ನಂಬಿಕೆಗೆ ಅರ್ಹವೇ ಇಲ್ಲದ ಪಕ್ಷ ಅನ್ನೋ ಬಿರುದುಗಳನ್ನು ಕೊಟ್ಟೇ ಬಿಟ್ಟರು. ಇನ್ನು ಮುಂದೆ ಇವರ ಜೊತೆ ಮೈತ್ರಿಯನ್ನು ಮಾಡಿಕೊಳ್ಳಲ್ಲ ಅಂತಿದ್ದಾರೆ. ಇಂಥದ್ದೇ ಸಮಯದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದೆ. ಹಾಗಾಗಿ DMK ವಿಪಕ್ಷದಲ್ಲಿ ಕುಳಿತು ಮೇಕೆದಾಟು ವಿಚಾರವನ್ನೇ ತೆಗೆದಿದೆ ಅನ್ನೋ ಮಾತುಗಳು ಕೇಳಿ ಬರೋಕ್ಕೆ ಶುರುವಾಗಿವೆ. ಇನ್ನೊಂದು ಆ್ಯಂಗಲಲ್ಲಿ ನೋಡಿದರೆ DK ಶಿವಕುಮಾರ್ ಕರ್ನಾಟಕದಲ್ಲಿ CM ಆಗೋವಾಗಲೇ ಇದು ಚರ್ಚೆಗೆ ಬರ್ತಾ ಇದೆ. ನಮ್ಮ ರಾಜ್ಯದ ಜನರಿಗೆ DK CM ಆಗ್ತಾರೆ ಅನ್ನೋದು ಕೇವಲ 2-3 ದಿನಗಳ ಹಿಂದೆ ಗೊತ್ತಾಗಿದೆ. ಅದೇ ರಾಜಕೀಯವಾಗಿ ಎಷ್ಟು ದಿನಗಳ ಮೊದಲೇ DK CM ಆಗ್ತಾರೆ ಅನ್ನೋ ವಿಚಾರ ಯಾರ್ಯಾರಿಗೆ ಗೊತ್ತಿತ್ತು ಅನ್ನೋದು ಯಾವನಿಗ್ರಿಗೆ ಗೊತ್ತು. ತಮಿಳುನಾಡು ಚುನಾವಣಾ ಪ್ರಚಾರಕ್ಕೆ DK ಹೋಗಿ ಅಲ್ಲಿ ವಿಜಯ್ ಒಬ್ಬ ಸಾಮಾನ್ಯ ನಟ, ಅವರು ಗೆಲ್ಲೋಕೆ ಆಗಲ್ಲ ಅಂತ ಮಾತಾಡಿದ್ರು. ಅದೇ ದೊಡ್ಡ ವಿವಾದ ಕೂಡ ಆಗಿತ್ತು. ಯಾರು ಊಹೆಯನ್ನು ಮಾಡದ ರೀತಿ ವಿಜಯ್ ಪಕ್ಷ ಗೆದ್ದರೆ ಕಾಂಗ್ರೆಸ್ ಹೈಕಮಾಂಡ್ ಅದೇ ವಿಜಯ್ ಜೊತೆ ಮೈತ್ರಿ ಘೋಷಣೆ ಮಾಡಿಕೊಂಡಿತ್ತು. ಇದೆಲ್ಲ ಆಗ್ತಾ ಇದ್ದ ಹಾಗೆ ಪಾಪ DK ಶಿವಕುಮಾರ್ಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗದೆ ನಾನವನಲ್ಲ ಅಂತ ಸೈಲೆಂಟಾಗಿ ಹೋದರು. ಈಗ ಸಿಕ್ಕಿದ್ದೇ ಚಾನ್ಸ್ DK ಶಿವಕುಮಾರ್ ಅವರನ್ನು ಆಟ ಆಡಿಸೋಕೆ ನಿಂತಿದ್ದಾರೆ ಜೋಸೆಫ್ ವಿಜಯ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇದರ ಜೊತೆ ಇನ್ನೂ ಒಂದು ರೀತಿಯ ಮಾತುಗಳು ಕೇಳಿ ಬರೋಕ್ಕೆ ಶುರುವಾಗಿವೆ. ಅದೇನೆಂದರೆ 2 ರಾಜ್ಯಗಳಲ್ಲಿ ಕಾವೇರಿ ಹೆಸರಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳೋದು. ಅದೇನೇ ಆದರೂ ಕಾವೇರಿ ವಿವಾದ ಇರೋದೆ ರಾಜಕಾರಣಿಗಳ ಹೊಟ್ಟೆ ತುಂಬಿಸಿಕೊಳ್ಳೋಕೆ ಅನ್ನೋದು ನಮ್ಮ ಜನರಿಗೂ ಅರ್ಥ ಆಗ್ತಾ ಇಲ್ಲ. ಈಗ ಕರ್ನಾಟಕದಲ್ಲೂ ಹೊಸ CM, ತಮಿಳುನಾಡಲ್ಲೂ ಹೊಸ CM, ಇಬ್ಬರು ಗ್ರೇಟ್ ಅಂತ ತೋರಿಸಿಕೊಳ್ಳೋಕೆ ಕಾವೇರಿಯನ್ನು ಎಳೆದು ತರ್ತಾ ಇದ್ದಾರೆ. 2 ರಾಜ್ಯಗಳಲ್ಲಿ ಮುಖ್ಯವಾದ ವಿಚಾರಗಳನ್ನು ಮುಚ್ಚಿಡಬೇಕು ಅಂದರೆ ಯಾವುದಾದ್ರೂ ಸಮಸ್ಯೆ ಬೇಕು. ಒಂದು ಕಡೆ ಮೇಕೆದಾಟು ಮಾಡ್ತೀನಿ ಅಂತ DK ಹೇಳಿದರೆ ಇಲ್ಲಿನ ಜನರು ಬೆಂಬಲವನ್ನು ಕೊಡ್ತಾರೆ. ಅಯ್ಯೋ, ನಮ್ಮ ರಾಜ್ಯದ ರೈತರನ್ನು ಬಿಟ್ಟು ಕೊಡ್ತಾ ಇಲ್ಲ ಅಂದುಕೊಳ್ತಾರೆ. ತಮಿಳುನಾಡಲ್ಲಿ ವಿಜಯ್ ಮೇಕೆದಾಟು ಮಾಡೋಕ್ಕೆ ಬಿಡಲ್ಲ ಅಂದಾಗ ಅಲ್ಲೋ ಅಯ್ಯಯ್ಯೋ, ನಮ್ಮ CMಗೆ ರಾಜ್ಯ ಮತ್ತು ರೈತರ ಮೇಲೆ, ಜನರ ಮೇಲೆ ಅದೆಷ್ಟು ಪ್ರೀತಿ ಅನ್ನಿಸೋಕೆ ಶುರುವಾಗತ್ತೆ. ಅಲ್ಲಿ ವಿಜಯ್ಗೆ ಜೈ ಜೈ ಅಂತಾರೆ, ಇಲ್ಲಿ DKಗೆ ಬಾಯ್ ಅನ್ನೋದಕ್ಕಿಂತ ಜೈ ಅಂತಾರೆ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಳ್ತಾರೆ, ಅಲ್ಲೇ ಯುದ್ಧವನ್ನು ಮಾಡಿಕೊಳ್ತಾರೆ. ಸರ್ಕಾರಗಳು ಮತ್ತು ಅಲ್ಲಿರೋ ನಾಯಕರು ಅವರ ಪಾಡಿಗೆ ಅವರು ಇರ್ತಾರೆ. ಯಾವುದೇ ರಾಜಕಾರಣಿಯ ಮಕ್ಕಳು ಕಾವೇರಿ ಗಲಾಟೆಯಲ್ಲಿ ಹೊಡೆತ ತಿಂದಿದ್ದಾರಾ ಯೋಚನೆ ಮಾಡಿ. ಅವರ ಮಕ್ಕಳು ಅಥವಾ ರಾಜಕಾರಣಿಗಳು ಹೋರಾಟ ಮಾಡೋಕ್ಕೆ ಎಲ್ಲಾದರೂ ಬಂದಿದ್ದಾರಾ ಒಂದು ಸಲ ಹೇಳಿ. ರೈತರನ್ನು ಮತ್ತು ಸಾಮಾನ್ಯ ಜನರನ್ನು ಮುಂದೆ ಬಿಡೋದು, ರಾಜಕಾರಣಿಗಳು ಆರಾಮಾಗಿ AC ರೂಮಲ್ಲಿ ಕುಳಿತು ಮಜಾ ಮಾಡೋದು. ಹಾಗಾದರೆ ಕಾವೇರಿ ವಿವಾದಕ್ಕೆ ಪರಿಹಾರ ಇಲ್ವಾ ಅಂದರೆ ಖಂಡಿತ ಇದೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕದ ರೈತರು ಮತ್ತು ಜನರಿಗೆ ಸಮಸ್ಯೆ ಆಗಬಾರ್ದು. ಅದೇ ರೀತಿ ತಮಿಳುನಾಡಿನ ರೈತರಿಗೂ ಯಾವುದೇ ತೊಂದರೆ ಆಗದ ಹಾಗೆ
ಪೂರೈಕೆ ಆಗಬೇಕು. ಇದನ್ನು ಮಾತಾಡಿ ಪರಿಹಾರವನ್ನು ಮಾಡ್ಕೋಬೇಕು. ಅದನ್ನು 2 ರಾಜ್ಯದ ಸರ್ಕಾರಗಳೇ ಮಾಡಿಕೊಳ್ಬೇಕು. ಆದರೆ ರಾಜಕೀಯಕ್ಕಾಗಿ ಅದನ್ನು ಮಾಡೋದು ಬಿಟ್ಟು ಬೆಂಕಿಯನ್ನು ಹಚ್ಚೋಕೆ ಏನೆಲ್ಲ ಬೇಕೋ ಅದನ್ನು ಮಾಡ್ತಾ ಇರ್ತಾರೆ. ಆ ಕಡೆಯಿಂದ ಕರ್ನಾಟಕದ ವಾಹನಗಳಿಗೆ ಬೆಂಕಿ ಕಲ್ಲು, ಈ ಕಡೆಯಿಂದ ತಮಿಳುನಾಡು ವಾಹನಗಳಿಗೆ ಬೆಂಕಿ ಕಲ್ಲು. ಅಲ್ಲಿ ಹೊಡೆಸಿಕೊಳ್ಳೋದು ಯಾರೋ ಬಡಪಾಯಿ. ಅದೇ ಅಲ್ಲಿ ನೀರು ಕಡಿಮೆ ಆದಾಗ ಏನು ಮಾಡಬೇಕು, ನಮ್ಮ ಬಳಿ ನೀರು ಇಲ್ಲದೆ ಇದ್ದಾಗ ಪರ್ಯಾಯ ಏನು ಅನ್ನೋದನ್ನು 2 ರಾಜ್ಯದ ನಾಯಕರು ಮಾತಾಡೋದೇ ಇಲ್ಲ. ಅದು ಅವರಿಗೆ ಬೇಕಾಗಿಲ್ಲ. ಇದೇ ವಿಚಾರವನ್ನು ಇಟ್ಕೊಂಡು ಜೋಸೆಫ್ ವಿಜಯ್ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ವಿರುದ್ಧ ಪ್ರಚಾರ ಮಾಡ್ತಾರೆ. ಕರ್ನಾಟಕದಲ್ಲಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೋದಿ ವಿಜಯ್ ಅವರ ಮಾತನ್ನು ಕೇಳಿ ಮೇಕೆದಾಟು ಯೋಜನೆ ಮಾಡೋಕ್ಕೆ ಅನುಮತಿ ಕೊಡ್ತಾ ಇಲ್ಲ ಅಂತ ರಾಜಕೀಯ ಲಾಭ ಮಾಡಿಕೊಳ್ಳೋಕೆ ನೋಡ್ತಾರೆ. ಪಾಪ ಜನರು ದಡ್ಡರು ಅಂದುಕೊಂಡಿದ್ದಾರೆ. ಆದರೆ ಜನರು ಬುದ್ಧಿವಂತರು ಅನ್ನೋದು ಇನ್ನೂ ಈ ದಡ್ಡ ರಾಜಕಾರಣಿಗಳಿಗೆ ಗೊತ್ತಾಗ್ತಾ ಇಲ್ಲ. ಮುಂದೆ ಅದು ಯಾವ ಲೆಕ್ಕಾಚಾರ ಇಟ್ಕೊಂಡು ಆಟವನ್ನು ಆಡ್ತಾರೆ, ಡಿ.ಕೆ ಹೇಳಿದ ಹಾಗೆ ಮೇಕೆದಾಟು ಯೋಜನೆಯನ್ನು ಮಾಡ್ತಾರ, ಕಾದು ನೋಡೋಣ ಬಿಡಿ. ಇದು ಗೆಳೆಯರೇ, ಮೇಕೆದಾಟು ಯೋಜನೆಯಲ್ಲಿ ಮೋದಿ ಅವರನ್ನು ಮಧ್ಯೆ ಸಿಲುಕಿಸೋಕೆ ಜೋಸೆಫ್ ವಿಜಯ್ ಮಾಡ್ತಾ ಇರೋ ಕುತಂತ್ರದ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.